ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವಲೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಶಾಪಿಂಗ್ ವ್ಲಾಗ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಮತ್ತೆ ನಮ್ಮ ಮನೆಯವ್ರಿಗೆ ಪಂಚ ಶರ್ಟ್ ಅನ್ನ ತಗೋತಾ ಇದೀವಿ ರಾಮರಾಜಲ್ಲಿ. ಹಾಗೆ ನನಗೆ ಏನ್ ಬೇಕು ಎಲ್ಲ ಕೂಡ ತಗೋತಾ ಇದ್ದೀನಿ. ಏನೇನ್ ತಗೊಂಡೆ ಅಂತ ಫುಲ್ ವಿಡಿಯೋ ನೋಡಿ. ಹಾಗೆ ಈ ಶಾಪ್ ಬಂದು ಬಿಡದಿನಲ್ಲೇ ಇರೋದು. ಬಿಡದಿನಲ್ಲಿ ಪದ್ಮಶ್ರೀ ಅಂತ ಹೊಸ ಅಂಗಡಿ ಓಪನ್ ಆಗಿದೆ. ತುಂಬಾ ಚೆನ್ನಾಗಿದೆ ಬಟ್ಟೆನೆಲ್ಲ. ರೇಟ್ ಕೂಡ ನೋಡಿದ್ರು ಕೂಡ ಕಡಿಮೆ, ಬೇರೆದೆಲ್ಲ ಕಡಿಮೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಇದೆ. ಬಟ್ಟೆ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಆದ್ರಿಂದ ನಾವು ಒಂದು 3-4 ಸರಿಯಿಂದ ಇಲ್ಲೇ ತರ್ತಾ ಇದೀವಿ ಬಿಡದಿನಲ್ಲಿ. ಸೊ ಮದ್ವೆ ಇದೆ, ನಮ್ಮ ಫ್ಯಾಮಿಲಿ ಫಂಕ್ಷನ್ ಇರೋದ್ರಿಂದ ಆ ಮದ್ವೆ ಇರೋದ್ರಿಂದ ಮಕ್ಕಳಿಗೆ ಮತ್ತೆ ನಮ್ಮ ಮನೆಯವ್ರಿಗೆಲ್ಲಾನು ಒಂದೇ ತರ ಪಂಚೆ ಶರ್ಟ್ ಅನ್ನ ಹಾಕ್ಸೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ನಮ್ಮ ಮನೆಯವ್ರು ಮತ್ತೆ ನಾವು. ಮಕ್ಳಿಗೆ ಎಕ್ಸಾಮ್ ಇದ್ರಿಂದ ಮಕ್ಳು ಸ್ಕೂಲ್ ಹೋಗಿದ್ರು. ಅಷ್ಟ್ರಲ್ಲಿ ನಾವು ಬಟ್ಟೆಗಳನ್ನ ತಗೊಂಡ್ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಮಧ್ಯಾಹ್ನದ ಮೇಲೆ ಬಂದ್ವಿ. ಈಗ ಮಕ್ಳಿಗೆಲ್ಲ ತಗೊಂಡಾಗಿದೆ. ಟೀ ಶರ್ಟ್ಗಳು ತಗೋತಾ ಇದೀವಿ. ಟೀ ಶರ್ಟ್ಗಳು ಅಷ್ಟೇ ಹೊಸ ಡಿಸೈನು, ಮಕ್ಳಿಗೆ ತುಂಬಾನೇ ಚೆನ್ನಾಗಿದೆ. ಈಗ ಸೆಕೆಗಾಲಕ್ಕಂತೂ ಬೇಸಿಗೆನಲ್ಲಂತೂ ಮೆತ್ತಗಿರೋಂಥ ಟೀ ಶರ್ಟ್ ಅನ್ನೇ ಜಾಸ್ತಿ ಹಾಕೊಳ್ಳೋದು. ಕಾಲರ್ ಇರೋಂಥದ್ದು ಆ ಮಕ್ಳು ಹಾಕೊಳ್ಳಲ್ಲ ಸೆಕೆ ಅಂತ ಅಂದ್ಬಿಟ್ಟು. ಅಂಗಡಿ ನೋಡಿದ್ರೆ ತುಂಬಾ ದೊಡ್ಡದಾಗಿದೆ. ಫಸ್ಟ್ ಫ್ಲೋರ್ ಅಲ್ಲಿ ಸ್ಯಾರಿ ಮತ್ತೆ ಆ ಸಿಲ್ವರ್ದು ಜ್ಯುವೆಲರ್ಸ್ ಎಲ್ಲ ಇದೆ. ಇಯರಿಂಗ್ಸ್, ನೆಕ್ಲೆಸ್, ಲಾಂಗ್ ಸರ ಎಲ್ಲ ಕೂಡ ಸಿಗುತ್ತೆ. ಎಲ್ಲಾನು ವಿಡಿಯೋ ಮಾಡಿದ್ದೀನಿ, ಫುಲ್ ವಿಡಿಯೋ ನೋಡಿ. ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದು ಹೆಣ್ಮಕ್ಳಿಗೆ ಬೇಕಾಗಿರುವಂತ ಬಟ್ಟೆಗಳು, ಚಿಕ್ಕ ಮಕ್ಳಿಗೆ ಬೇಕಾಗಿರುವಂತ ಬಟ್ಟೆಗಳಿದೆ. ಮೂರನೇದ್ರಲ್ಲಿ ಆ ರಾಮರಾಜ್ ರಾಮರಾಜ್ ಬಟ್ಟೆಗಳು ಮತ್ತೆ ಚಿಕ್ಕ ಮಕ್ಳುಗಳಿಗೆ ಬೇಕಾಗಿರೋ ಬಟ್ಟೆಗಳೆಲ್ಲ ಇದೆ. ಪ್ರತಿಯೊಂದು ತಗೋಬೇಕಾದ್ರೆ ಒಂದೊಂದು ಫ್ಲೋರ್ಗೆ ಹತ್ತಿ ಹೋಗಿ ತಗೋಬರ್ಬೇಕಾಗಿತ್ತು. ಅದರಿಂದ ಅದನ್ನೇ ವಿಡಿಯೋ ಮಾಡಿದೆ. ಹಾಗೆ ಇಲ್ಲಿ ಒಡವೆಗಳೆಲ್ಲ ತುಂಬಾ ಚೆನ್ನಾಗಿದೆ. ಬೆಳ್ಳಿ ಒಡವೆಗಳು ನೋಡಿ, ಚಿನ್ನಕ್ಕಿಂತ ತುಂಬಾ ಚೆನ್ನಾಗಿದೆ ನೋಡಿ. ಅದ್ರ ಕಾಸ್ಟ್ಲಿ ಬೆಳ್ಳಿ ರೇಟು. ಈ ಒಡವೆ ಸಿಲ್ವರ್ ಬಂದು 350 ಇರುತ್ತೆ ಗ್ರಾಮು. ಒಂದೊಂದಕ್ಕೆ 7,000, 8,000, 12,000 ಈ ರೀತಿ ಹಾಕಿದ್ದಾರೆ. ತಗೊಳ್ಳೋಣ ಅಂತ ನೋಡ್ದೆ, ಆದ್ರೆ ತುಂಬಾ ರೇಟ್ ಜಾಸ್ತಿ ಅಂತ ಅಂದ್ಬಿಟ್ಟು ತಗೊಳ್ಳಿಲ್ಲ. ಹಾಗೆ ಇವಾಗ ಬಂದಿರುವಂತ ಮಣಿಗಳು, ಮಣಿ ಸರದಲ್ಲಿ ಇದು ಕೂಡ ಎಲ್ಲಾನು ಬೆಳ್ಳಿದ್ದೇನೆ. ಮದ್ವೆ ಫಂಕ್ಷನ್ಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಈ ತರ ತಗೊಂಡ್ರೆ. ಚಿನ್ನದ ಒಡವೆಗಳು ಅಷ್ಟು ಲುಕ್ ಕೊಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಜುಮ್ಕಿ ಎಲ್ಲಾನು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಬಳೆಗಳು ಕೂಡ ಇದೆ. ಬಳೆಗಳು, ಸೈಡ್ ಬಳೆಗಳು, ಹಾಗೆ ನೆಕ್ಲೆಸು, ಲಾಂಗ್ ಸರ, ಮಣಿಹಾರ ಎಲ್ಲ ಕೂಡ ಇದೆ. ಮದ್ವೆ ಇರೋದ್ರಿಂದ ಶಾಪಿಂಗ್ ಮಾಡ್ದು. ಇದು ಬಂದು ಬಿಡದಿನಲ್ಲಿ ನೆಲ್ಲಿಗೂಡ ರೋಡ್ ಅಲ್ಲ ಇರೋದು. ಸಿಂಪಲ್ ಆಗಿ ರೆಡಿಯಾಗಿ ಹೋಗಿದೆ ಶೆಕೆ ಇವಾಗಂತೂ. ಮತ್ತೆ ಏನೇನ್ ತಗೊಂಡೆ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ. ಅಲ್ಲಿಂದ ತಂದಿದ್ದು ನಾನು ಏನೇನ್ ಶಾಪಿಂಗ್ ಮಾಡೋದು ಅಂತ. ಸ್ಯಾರಿನೆಲ್ಲ ಚಿಕ್ಕಪೇಟೆಲ್ ತಂದಿದ್ವಿ, ಅದರಿಂದ ಸ್ಟಿಚ್ ಕೊಟ್ಟಿದ್ದೀನಿ. ನಾನು ಡ್ರೆಸ್ಸು ತಗೊಂಡಿಲ್ಲ. ಹಾಗೆ ನೈಟಿ ತಗೊಂಡಿದ್ದೀನಿ. ಶೆಕೆಗೆಲ್ಲಾನು ನೈಟಿ, ಸ್ವಲ್ಪ ಸ್ಮೂತ್ ಆಗಿರುವಂತ ನೈಟಿನ, ಸ್ವಲ್ಪ ಬ್ರಾಂಡೆಡ್ ಆಗಿರೋ ಬಟ್ಟೆಗಳನ್ನ ತಗೊಬಿಟ್ಟಿದ್ದೀನಿ. ಒಂದ್ಸರಿ ತಗೊಳ್ಳೋದು ಅಂತ ಅಂದ್ಬಿಟ್ಟು ಒಂದ್ 3 ನೈಟಿ ತಗೊಂಡಿದ್ದೀನಿ. ಹಾಗೆ ಟೀ ಶರ್ಟ್, ಮಕ್ಳಿಗೆ 2 ಟೀ ಶರ್ಟ್, ಮತ್ತೆ ಶೇಪ್ ವೇರು. ಅಂದ್ರೆ ಸ್ವಲ್ಪ ದಪ್ಪ ಇರೋರ್ಗೆ ಶೇಪ್ ವೇರ್ ಅನ್ನ ಹಾಕಿದ್ರೆ ಸ್ಯಾರಿ ಎಲ್ಲ ಉಟ್ಕೊಂಡ್ರೆ ಸ್ವಲ್ಪ ಸಣ್ಣಗ್ ಕಾಣ್ತಾರೆ ಅಂತ ಅಂದ್ಬಿಟ್ಟು ಶೇಪ್ ವೇರು. ಹಾಗೆ ನಮ್ಮನೆಯವ್ರಿಗೆ ಮತ್ತೆ ನನ್ನ ಮಗನ್ಗೆ ರಾಮರಾಜು ಸೇಮ್ ಶರ್ಟ್ ಮತ್ತೆ ಪಂಚೆ. ಮತ್ತೆ ಇದೆಲ್ಲ ಶರ್ಟ್ ಪೀಸು ಮತ್ತೆ ಪ್ಯಾಂಟ್ ಪೀಸು ಸ್ಟಿಚ್ ಕೊಡ್ಬೇಕು. ನಮ್ಮನೆಯವರೆಲ್ಲ ಹೊಲ್ದಿರೋ ಬಟ್ಟೆನೆ ಹಾಕೊಳ್ಳೋದು, ಅಂದ್ರೆ ಸ್ಟಿಚ್ ಮಾಡಿಸ್ಕೊಂಡೇನೆ ಹಾಕೊಳ್ಳೋದು. ರೆಡಿಮೇಡ್ ಜಾಸ್ತಿ ಹಾಕಲ್ಲ. ಆದ್ರಿಂದ ಚೆನ್ನಾಗಿರೋಂಥ ಪೀಸ್ಗಳನ್ನ ತಂದಿದ್ದೀನಿ, ತಗೊಂಬಂದಿದೀವಿ ಇಬ್ರು ಸೇರಿ. ನೋಡಿ, ಈ ರೀತಿ ಸೆಲೆಕ್ಟ್ ಮಾಡಿದೀವಿ. 3 ಪೀಸು, 3 ಶರ್ಟ್ ಪೀಸು, 2 ಪ್ಯಾಂಟ್ ಪೀಸ್ ಅನ್ನ ತಂದಿದೀವಿ. ತುಂಬಾ ಚೆನ್ನಾಗಿದೆ, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಸ್ಟಿಚ್ ಕೊಡ್ಬೇಕು ಬೇಗ, ಇನ್ನೊಂದು ತಿಂಗಳು ಅಷ್ಟೇ ಮದ್ವೆ ಇರೋದು. ಅಷ್ಟೆಲ್ಲ ಸ್ಟಿಚ್ ಕೊಡ್ಬೇಕು. ಇವೆರಡು ಮಕ್ಕಳಿಗೆ ತಂದಿರುವಂತ ಟೀ ಶರ್ಟ್ಗಳು. ಚೆನ್ನಾಗಿದೆ ಟೀ ಶರ್ಟ್ ಅಂತೂ. ಎಲ್ಲಾದ್ರೂ ಫಂಕ್ಷನ್ ಕೂಡ ಹಾಕೊಂಡು ಹೋಗ್ಬೋದು, ಮತ್ತೆ ಮನೇಲೂ ಕೂಡ ಹಾಕೋಬಹುದು, ಹೊರಗಡೆ ಹೋದಾಗೆಲ್ಲ ಹಾಕೋಬಹುದು. ಅಷ್ಟು ಚೆನ್ನಾಗಿದೆ. ಒಂದೇ ತರ ಡಿಸೈನ್ ಅಲ್ಲಿ ಇಬ್ರಿಗೂ ಬೇರೆ ಬೇರೆ ಕಲರ್ ತಂದಿದೀವಿ. ಮತ್ತೆ ಇದು ನೈಟಿಗಳು, ಕಲರ್ ಚೇಂಜು, ಎಲ್ಲ ಒಂದೇ ಡಿಸೈನ್ ಇದೆ. ಅದು ಸ್ವಲ್ಪ ಡಿಸೈನ್ ಬೇರೆ ಬೇರೆ ಇದೆ. ಕಲರ್ ಮಾತ್ರ ಚೇಂಜ್ ತಗೊಂಡಿದ್ದೀನಿ. ಚೆನ್ನಾಗಿದೆ ಇದಂತೂ. ನೈಟಿ ಅಂತೂ ತುಂಬಾನೇ ಇಷ್ಟ ಆಯ್ತು. ಒಂದ್ ನೈಟಿ ಬಂದು 300 ರೂಪಾಯಿ ತಗೊಂಡಿದ್ದಾರೆ. 350, 400 ಇರುತ್ತೆ ಮೇಲೆ, ಆದ್ರೆ ಡಿಸ್ಕೌಂಟ್ ಮಾಡ್ತಾರೆ. ಇದು ಬಂದು ಸೇಫ್ ವೇರು. ಫಸ್ಟ್ ಹೇಳಿದ್ನಲ್ಲ, ಗೋಲ್ಡ್ ಕಲರ್ ಅಲ್ಲಿ ತಗೋಬಿಟ್ಟಿದೀನಿ. ಎಲ್ಲಾ ಸ್ಯಾರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು, ಎಲ್ಲಾ ಸ್ಯಾರಿಗೂ ಶೂಟ್ ಆಗುತ್ತೆ ಅಂದ್ಬಿಟ್ಟು ಗೋಲ್ಡ್ ಕಲರ್ ಅಲ್ಲಿ ತಗೊಂಡಿದೀನಿ. ಒಂದು ಬಂದು 350 ರೂಪಾಯಿದು ಶೇಪ್ ವೇರು. ಹಾಗೆ ಬಟ್ಟೆ ಎಲ್ಲ ತಗೊಂಡು ಎಲ್ಲ ತೋರ್ಸಾಯ್ತು. ನೆಕ್ಸ್ಟ್ ನಾನು ಏನ್ ತರಕಾರಿ ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ.
ಬಿಡದಿನಲ್ಲಿ ಒಂದು ಅಂಗಡಿ ಇದೆ. ತುಂಬಾ ಚೆನ್ನಾಗಿದೆ. ಅದು ಅಂಗಡಿನೆಲ್ಲ ನಾನು ವಿಡಿಯೋ ಮಾಡಕ್ ಹೋಗ್ಲಿಲ್ಲ. ಈಗಂತೂ ಮನೇಲಿ ತರಕಾರಿ ಇರ್ಬೇಕು. ತರಕಾರಿ ಇದ್ರೇನೆ ಏನ್ ಬೇಕಾದ್ರೂ ಮಾಡಕ್ಕಾಗೋದು. ಟೊಮೆಟೊ ಅಷ್ಟೇ ಕೆಜಿ ₹15. ಆಲೂಗೆಡ್ಡೆ ಕೂಡ ಕೆಜಿ ₹30 ಅಷ್ಟೇನೆ. ಇಲ್ಲಿ ನಮ್ಮೂರ್ ಸೈಡ್ ರೋಡ್ ಸೈಡ್ ತರ್ತಾರಲ್ಲ ಅಲ್ಲೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ಟೊಮೆಟೊ 25 ಇರುತ್ತೆ. ಆಲೂಗೆಡ್ಡೆ ₹40 ಇರುತ್ತೆ. ಈ ರೀತಿ ಒಂದ್ ಸೌತೆಕಾಯಿ ₹15-20 ಮಾರ್ತಾರೆ ಈಗೆಲ್ಲ. ಕ್ಯಾರೆಟ್, ಕೋಸು ಎಲ್ಲ ಕೂಡನು ಕಡಿಮೆನೆ ₹20 ಕೆಜಿ. ಹಾಗೆ ಬಜ್ಜಿ ಮೆಣಸಿನಕಾಯಿ ತಂದಿದ್ದೆ. ಒಂದೆರಡು ಬಜ್ಜಿ ಹಾಕೋತಾ ಇದೀನಿ ಟೀ ಮಾಡ್ಕೊಂಡು ಕುಡ್ಬಿಟ್ಟು ಮನೆಗ್ ಬಂದು. ಸ್ವಲ್ಪ ನಮ್ಮ ಮನೆ ಹತ್ರ ಕೆಲಸ ಮಾಡ್ತಿದಾರಲ್ಲ ಅವ್ರ ಗಾರೆ ಸ್ವಲ್ಪ ಟೀ ಮಾಡ್ಕೊಂಡು ಬಜ್ಜಿನೂ ಕೂಡ ತಗೊಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಬಜ್ಜಿನ ಮಾಡ್ತಾ ಇದೀನಿ. ಫುಲ್ ವಿಡಿಯೋ ನೋಡಿ ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಯಾರಿಗಾದ್ರೂ ಅಡ್ರೆಸ್ ಬೇಕಾದ್ರೆ ಕೇಳಿ. ಇದ್ರದ್ದು ಅಂಗಡಿದು ಕಳಿಸ್ತೀನಿ ನಾನು. ಕಮೆಂಟ್ ಅಲ್ಲಿ ಬೇಕಾದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಎಲ್ಲ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.